ಎಲ್ಲ ಒಂದು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಗೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ 7ನೇ ತರಗತಿ ಎಸ್.ಎ.1 ಎಕ್ಸಾಮು 2025 ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆ 2025ಕ್ಕೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಬರೋ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ ಎಸ್.ಎ.1 ಎಕ್ಸಾಮಲ್ಲಿ ಕನ್ನಡ ಕ್ವಶನ್ ಪೇಪರ್ ಇರ್ತದೆ. ಅರ್ಥ ಆಯ್ತಾ? ಸೇಮ್ ಟು ಸೇಮು ಇದೇ ಒಂದು ಪ್ಯಾಟರ್ನ್ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಕೆಲವಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಸ್ಟೂಡೆಂಟ್ ಕೊನೆಯವರಿಗೆ ನೋಡಿ, ಯಾರೆಲ್ಲ ಪಾಸ್ ಆಗ್ಬೇಕು ಅನ್ಕೋತೀರ ಮತ್ತು ಸ್ಕೋರ್ ಮಾಡ್ಕೊಂಡು ಅನ್ಕೋತೀರ ಅವರೆಲ್ಲ ನೋಡಲೇಬೇಕು. ತಪ್ಪದೆ ಕೊನೆಯವರಿಗೆ ನೋಡಿ. ಅರ್ಥ ಆಯ್ತಾ? ಸೊ ಬನ್ನಿ ಇವತ್ತಿನ ಏನು ನೋಡೋಣ, ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಸ್.ಎ.1 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯ ಕ್ವಶನ್ ಪೇಪರು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಿರ್ತೀವಿ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋ ಮಿಸ್ ಮಾಡ್ಕೊತೀರಾ. ಅರ್ಥ ಆಯ್ತಾ? ಸೊ ಅದನ್ನು ಒಂದೇ ಕ್ಲಿಕ್ಕು ಸಬ್ಸ್ಕ್ರೈಬ್ ಬಿಟ್ಟು ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ ಅದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ 7th ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಅಂಕಗಳು 40, ನಿಮಗೆ 40 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. ಅರ್ಥ ಆಯ್ತಾ? ಮೊದಲಾಗಿ ನಿಮಗೆ 4 ಮಲ್ಟಿಪಲ್ ಇರ್ತವೆ. 4 ಮಲ್ಟಿಪಲ್ ಇರ್ತವೆ. ಅದೇ ಮಲ್ಟಿಪಲ್ ಅಲ್ಲ, ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಂತೂ ಉತ್ತರಿಸಿ. ಆವರಣದಲ್ಲಿ ಕೊಟ್ಟಿರ್ತಾರೆ ನಿಮಗೆ, ಆವರಣದಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ಆ ಸೂಚನೆ ಅನ್ವಯವಾಗಿಯೂ ಆನ್ಸರ್ ಮಾಡಬೇಕು. ಅರ್ಥ ಆಯ್ತಾ? ಪ್ರಶ್ನೆಗೆ 1, ಹುಡುಗಿಯು ಪೂಜೆಗೆ 5 ಹೂಗಳನ್ನು ತಂದಳು. ಈ ವಾಕ್ಯದಲ್ಲಿರುವ ಸಂಚಯವಾಚಕ ಪದ ಗುರುತಿಸಿ ಬರೆಯಿರಿ. ಸಂಚಯವಾಚಕ ಕೇಳಿದರೆ ನೋಡೋಣ. ಆನ್ಸರ್ ಪ್ರತಿಯೊಂದು ಆನ್ಸರ್ ಕೊಡ್ತೀನಿ, ಡೋಂಟ್ ವರಿ. 1ನೇ ಉತ್ತರ ನೋಡೋಣ, 5 ಅನ್ನೋದು ಸರಿಯಾದ ಉತ್ತರ. ನೋಡಿ, 5 ಅನ್ನೋದು ಸಂಚಯವಾಚಕ ಆದ್ದರಿಂದ 5 ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 2, ನೆಲ, ರಾತ್ರಿ, ಬ್ಯಾಂಕ್, ಹಗಲು. ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ಗುಂಪಿಗೆ ಸೇರದ ಪದ ಕೇಳಿದರೆ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ಯಾವುದಾಗ್ಬೋದು? ನೆಲ, ರಾತ್ರಿ, ಬ್ಯಾಂಕ್, ಹಗಲು. ಇದರಲ್ಲಿ ಯಾವುದಾಗ್ಬೋದು? ಪ್ರಶ್ನೆ 2 ಉತ್ತರ ನೋಡೋಣ. ಬ್ಯಾಂಕ್ ಅನ್ನೋದು ಗುಂಪಿಗೆ ಸೇರದ ಪದ, ಗುಂಪಿಗೆ ಸೇರೋದಿಲ್ಲ ಅದು. ಅರ್ಥ ಆಯ್ತಾ? ಸೊ ಬರ್ಕೊಳ್ಳಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಎಕ್ಸಾಮ್ಗೆ ತುಂಬ ಈಸಿ ಆಗ್ತದೆ, ಬರ್ಕೊಳ್ಳಿ ಸಾಧ್ಯ ಇದ್ದಾರೆ. ಇನ್ನು ಪ್ರಶ್ನೆ 3, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್ ಇದೆ. ಡ್ಯಾಶ್ ಕೊಟ್ಟಿದ್ದಾರೆ. ಈ ಗಾದಿ ಮಾತನ್ನು ಪೂರ್ಣಗೊಳಿಸಿ. ಇದೇ ರೀತಿ ಕೊಡ್ತಾರೆ ಕ್ವಶನ್ನ. ಯಾವುದಾದ್ರು ಗಾದಿ ಕೊಟ್ಬಿಟ್ಟು ಪೂರ್ಣ ಮಾಡಿ ಅಂತ ಕೊಡ್ತಾರೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಏನಾಗ್ಬೋದು? ಕೇಸ್ ಮಾಡಿ ನೋಡೋಣ. 3ನೇ ಉತ್ತರ ಬಂಧುವಿಲ್ಲ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 4, ಸುಮಾಳು ನೃತ್ಯವನ್ನು ಮಾಡಿದಳು. ಕ್ರಿಯಾಪದ ಗುರುತಿಸಿ ಬರೆಯಲಿ. ಇದರಲ್ಲಿ ಕ್ರಿಯಾಪದ ಯಾವುದು? ಸುಮಾಳು ಆಗ್ತದ, ನೃತ್ಯ ಆಗ್ತದ, ಮಾಡಿದಳು ಆಗ್ತದ? ಯಾವುದಾಗ್ಬೋದು? 4ನೇ ಉತ್ತರ ಬಂದ್ಬಿಟ್ಟು ಸೊ ಮಾಡಿದಳು. ಕ್ರಿಯೆ ಆಗ್ತದೆ ಇಲ್ಲಿ, ಮಾಡಿದಳು ಕ್ರಿಯೆ ಮಾಡ್ತದಲ್ಲ, ಅದರಿಂದ ಮಾಡಿದಳು ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು 2ನೇ ಮೇನಲ್ಲಿ ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ತುಂಬೋದಿರ್ತದೆ. 4 ಇರ್ತವೆ ನಿಮಗೆ. ಬಿಟ್ಟ ಸ್ಥಳ 4 ಇರ್ತವೆ. ಅರ್ಥ ಆಯ್ತಾ? ಪ್ರಶ್ನೆ 5, ಹಿಲ್ಟನ್ ಹೆಡ್ ದ್ವೀಪ ಡ್ಯಾಶ್ ಸಾಗರದಲ್ಲಿದೆ. ಯಾವ ಸಾಗರದಲ್ಲಿ ಅದು? 5ನೇ ಉತ್ತರ ನೋಡೋಣ. ಸೊ 5ನೇ ಉತ್ತರ ಬಂದ್ಬಿಟ್ಟು ಅಟ್ಲಾಂಟಿಕ್ ಸಾಗರ ಅನ್ನೋದು ಸರಿಯಾದ ಉತ್ತರ. ಅಟ್ಲಾಂಟಿಕ್ ನೋಡಿ. ಇನ್ನು ಪ್ರಶ್ನೆ 6, ಜೇಡರ ದಾಸಿಮಯ್ಯನವರ ಅಂಕಿತನಾಮ. ಯಾವುದಾಗ್ಬೋದು? 6ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ರಾಮನಾಥ್ ಅನ್ನೋದು ಅವರ ಅಂಕಿತನಾಮ. ಇನ್ನು ಪ್ರಶ್ನೆ 7, ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಯಾವುದಾಗ್ಬೋದು? 7ನೇ ಉತ್ತರ ನೋಡೋಣ. ಇದು ಬಂದ್ಬಿಟ್ಟು ತಮಸಾ ನದಿ, ಅಂದರೆ ತಮಸಾ ನದಿಯಲ್ಲಿ ಎಡಬಲದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಪ್ರಶ್ನೆ 8, 3 ಎಕರೆ ಜಮೀನಿನಲ್ಲಿ ಸೀನ ಸೆಟ್ಟರು ಬೆಳೆಯುತ್ತಿದ್ದ ಬೆಳೆ. ಯಾವ ಬೆಳೆ ಅದು? 8ನೇ ಉತ್ತರ ನೋಡೋಣ. ಭತ್ತವನ್ನು ಬೆಳೆತಿದ್ರು. ಇನ್ನು ನೆಕ್ಸ್ಟ್ ಬರೋದು ನಿಮಗೆ ಕೊಟ್ಟಿರೋ ಪದ್ಯ ಪೂರ್ಣಗೊಳಿಸಿ. ಒಂದು ಪದ್ಯ ಕೊಟ್ಟಿರ್ತಾರೆ, 2 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ, ಅದನ್ನು ಪೂರ್ಣಗೊಳಿಸಬೇಕು. ಯಾವ್ದು ಕೊಟ್ಟಿದ್ದಾರೆ? 9ನೇ ಪ್ರಶ್ನೆ, ಎಲ್ಲಿ ಭೂರಮೆ ಮತ್ತು ಕಳೆಯುಳು ಅಂತ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ನೋಡಿ, ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಈ ಒಂದು ಪದ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಒಂದು ಪದ್ಯ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇದೇ ಒಂದು ಪದ್ಯದಿಂದ ನಿಮಗೆ ಕ್ವಶನ್ ಕೇಳ್ತಾರೆ. ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲ ಪ್ಯಾರ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಬರ್ಬೋದು. ನೋಡೋಣ ಪದ್ಯ ಆನ್ಸರ್ ನೋಡೋಣ. 9ನೇ ಉತ್ತರ ನೋಡೋಣ. ಇಲ್ಲಿ ಕೊಟ್ಟಿದೆ ನೋಡಿ, ಎಲ್ಲಿ ಭೂರಮೆ ದೇವಸ್ಥಾನಿದೆ ಬಯಸಿ ಬಿಮ್ಮನೆ ಬಂದಳು. ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು. ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆವಳು. ಎಲ್ಲಿ ನೆಲವನ್ನು ತನಿಸಿ ಜನಮನ ಹೊಲದ ಕಳೆವಳು. ಸೊ ಇದೇ ನೋಡಿ, ಇದೇ ಸರಿಯಾದ ಉತ್ತರ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪದ್ಯ ಭಾಗ ಆದಮೇಲೆ ಯಾವ್ದು ಬರುವಂಥದ್ದು? ಕೆಳಗೆ ನೀಡಿರುವ ನುಡಿಗಟ್ಟನ್ನು ಬಳಸಿ ವಾಕ್ಯ ರಚಿಸಿ. ನುಡಿಗಟ್ಟು ಕೊಟ್ಟಿರ್ತಾರೆ 2, ಅದನ್ನು ಬಳಸಿಬಿಟ್ಟು ನೀವು ವಾಕ್ಯ ರಚನೆ ಮಾಡಬೇಕು. ಯಾವ್ದು ಕೊಟ್ಟಿದ್ದಾರೆ? ಈ ಪ್ರಶ್ನೆಗೆ 10 ತಲೆದೂಗು ಕೊಟ್ಟಿದ್ದಾರೆ. ಪ್ರಶ್ನೆಗೆ 11 ಮುಖ ಅರಳು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 1 ಅಂಕ ಇರ್ತದೆ. 2 ಕ್ವಶನ್ ಕೊಟ್ಟಿರ್ತಾರೆ. ಟೋಟಲಾಗಿ 2 ಮಾರ್ಕ್ಸು.
ತಲೆದೂಗು ಮುಖ ಅರಳು. 10 11 ಆನ್ಸರ್ ನೋಡೋಣ. 10 ಆನ್ಸರು. ಯಕ್ಷಗಾನ ಪಾತ್ರಧಾರಿಯರ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು. ಪ್ರಶ್ನೆ 11 ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ಅರ್ಥ ಆಯ್ತಾ? ಇನ್ನು ಪ್ರಶ್ನೆ 12 ಇಲ್ಲಿಂದ ನಿಮಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ 4 ಇರ್ತವೆ. ಆದರೆ 1 ಅಂಕದ ಪ್ರಶ್ನೆಗಳು 4 ಇರ್ತವೆ. ಟೋಟಲಿ 4 ಮಾರ್ಕ್ಸು. ಪ್ರಶ್ನೆ 12 ಯುವಕ ಯಾರನ್ನು ಬಿಟ್ಟುಕೊಡಲಾರೆ ಎಂದು ಹೇಳಿದ. ಯಾವುದು ಆನ್ಸರು? 12ನೇ ಉತ್ತರ ನೋಡೋಣ. ಜಿಂಕೆಯನ್ನು. ಜಿಂಕೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 13 ಹಳೆದವ್ವ ಯಾವ ಆಟವನ್ನು ಆಡುತ್ತಾಳೆ. ಪ್ರಶ್ನೆ 13 ಪಗಡಿ ಆಟ ಅನ್ನೋದು ಸರಿಯಾದ ಉತ್ತರ. ಪಗಡಿ ಆಟ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 14 ನಿಮಗೆ ತಿಳಿದಿರುವ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಬರೆಯಿರಿ. ಸ್ವಾತಂತ್ರ್ಯ ಹೋರಾಟಗಾರರು 14ನೇದು ಇಬ್ಬರದ ಹೆಸರು ಬರೆಯಿ ಅಂದಿದ್ದಾರೆ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇವರಂತ ಅಲ್ಲ, ನಿಮಗೆ ಯಾವ್ದು ಬರ್ತದೆ ಸ್ವಾತಂತ್ರ್ಯ ಹೋರಾಟಗಾರರು ಇಬ್ಬರ ಹೆಸರು ಬರೀಬೇಕು. ಇನ್ನು ಪ್ರಶ್ನೆ 15 ಇಬ್ಬರು ವಚನಕಾರರ ಹೆಸರುಗಳನ್ನು ಬರೆಯಿರಿ. ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ. ಸೊ ಇಬ್ಬರು ವಚನಕಾರರ ಹೆಸರನ್ನು ಬರೆಯಿರಿ ಕೇಳಿದರೆ. 15ನೇ ಪ್ರಶ್ನೆ ಉತ್ತರ ನೋಡೋಣ. ಬಸವಣ್ಣ, ಅಕ್ಕ ಮಹಾದೇವ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 16 ಇಲ್ಲಿಂದ ನಿಮಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ 2 ಅಂಕದ ಪ್ರಶ್ನೆಗಳು 6 ಕೇಳ್ತಾರೆ. ಟೋಟಲಾಗಿ 12 ಮಾರ್ಕ್ಸು. ಪ್ರಶ್ನೆ 16 ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ. ಸೊ ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ. ಹೇಗಿರಬೇಕು? 16ನೇ ಉತ್ತರ ನೋಡೋಣ. ಸೊ 16ನೇ ಉತ್ತರ ಮನುಷ್ಯರು ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ವಿಶ್ವಮಾನವರಾಗಿ ಬಾಳಬೇಕೆಂದು ಕವಿಯು ಆಶಿಸಿದ್ದಾರೆ. ಸೊ ಇದೇ ರೀತಿ ಪ್ರಶ್ನೆ 17 ರೈತ ಅನ್ನದಾನ ನಮಗೆಲ್ಲ ಉಪಕಾರಿ ಎಂಬ ಮಾತನ್ನು ಸಮರ್ಥಿಸಿರಿ. 17ನೇದು ಉತ್ತರ ಕೊಟ್ಟಿದ್ದೀನಿ. ಇವನ್ನ ಪಾಸ್ ಮಾಡಿಟ್ಟು ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಪ್ರತಿ ನಾನು ಓದಲ್ಲ, ನೀವೇ ಪಾಸ್ ಮಾಡಿಟ್ಟು ಓದ್ಕೋಬೇಕು ಅಥವಾ ಬರ್ಕೊಳ್ಳಿ. ಸೊ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಬರ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನು ಪ್ರಶ್ನೆ 18 ಏನಿದೆ? ಅಹಿಂಸಾತ್ಮಕ ಹೋರಾಟದ ಉದ್ದೇಶವೇನು? ಉದ್ದೇಶ ಏನು? 18 ಉತ್ತರ ನೋಡೋಣ. ಸೊ 18 ಉತ್ತರ ಕೊಟ್ಟಿದ್ದೀನಿ. ಅಹಿಂಸಾತ್ಮಕ ಹೋರಾಟದಿಂದ ಯಾವುದೇ ರೀತಿಯ ಜಗಳ, ಹೊಡೆದಾಟ, ರಕ್ತಪಾತಗಳು ಜರುಗುವುದಿಲ್ಲ. ಯಾವುದೇ ರೀತಿಯ ಹಿಂಸೆ ಇಲ್ಲದಂತೆ ಚಳುವಳಿ ಮಾಡುವುದೇ ಅಹಿಂಸಾತ್ಮಕ ಹೋರಾಟ ಆಗಿರುತ್ತದೆ. ಇನ್ನು ಪ್ರಶ್ನೆ 19 ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು? 19ನೇದು ಉತ್ತರ ನೋಡೋಣ. ಸೊ 19 ಆನ್ಸರ್ ಕೊಟ್ಟಿದ್ದೀನಿ. ಜೀವನದಲ್ಲಿ ಎಷ್ಟೇ ಎಡರು ತೊಡರುಗಳು, ಬಡತನ, ಸಿರಿತನ ಬಂದರೂ ಅಳುಕದೆ ಅಂಜದೆ ತನ್ನ ಕಷ್ಟಗಳನ್ನು ನುಂಗಿ ಇತರರಿಗೆ ಒಳ್ಳೆಯರಾಗುವಂತೆ ಗೊಂಬೆ ತೋರಿಸಿಕೊಡುತ್ತದೆ. ಇನ್ನು ಪ್ರಶ್ನೆ 20 ಚಂದನವನ್ನು ತೀಡುವುದು ಮತ್ತು ಒಳ್ಳೆಯವರ ಸಂಘ ಮಾಡುವುದು ಇವೆರಡು ಹೇಗೆ ಉತ್ತಮ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. 20ನೇದು ಉತ್ತರ ನೋಡೋಣ. ನೋಡಿ ಆನ್ಸರ್ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿಟ್ಟು ಈ ಒಂದು ಆನ್ಸರ್ನ ಓದ್ಕೊಳ್ಳಿ. ಓದ್ಕೊಳ್ಳೋರು ಓದ್ಕೋಬೋದು, ಬರ್ಕೊಳ್ಳೋರು ಬರ್ಕೋಬೋದು. ಇನ್ನು ನೆಕ್ಸ್ಟ್ ಹೋಗೋಣ. ಪ್ರಶ್ನೆ 21 ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ಬರೆಯಿರಿ. ಸೊ ಇವೆಲ್ಲ ಬುಕ್ಕಲ್ಲಿವೆ, ಎಲ್ಲ ಕೂಡ ಬುಕ್ಕಲ್ಲಿ ಕೇಳ್ತಾರೆ. ಏನು ಹೊಸದು ಬೇರೆ ಕೇಳೋದಿಲ್ಲ. ಅಥವಾ ಆನ್ಸರ್ ಕೊಟ್ಟಿದ್ದೇನೆ. 21ನೇ ಆನ್ಸರ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರೋದು ನಿಮಗೆ 22ನೇ ಪ್ರಶ್ನೆ. ಇಲ್ಲಿಂದ ನಿಮಗೆ ಸಂದರ್ಭ ಸ್ಟಾರ್ಟ್ ಆಗ್ತವೆ. ಸಂದರ್ಭ ಸಹಿತ ವಿವರಿಸಿ. ನಿಮಗೆ 2 ಸಂದರ್ಭ ಕೇಳ್ತಾರೆ, 2 ಕೇಳ್ತಾರೆ. ಪ್ರತಿಯೊಂದಕ್ಕೂ 2 ಅಂಕ. ಟೋಟಲಿಗೆ 4 ಮಾರ್ಕ್ಸು. ನೋಡೋಣ. ಪ್ರಶ್ನೆ 22 ನಾನು ಯಾವುದಾದರೂ ಒಂದು ಹಾಡುಗತೆ ಹೇಳು. ಯಾವುದು ಆಗ್ಬೋದು ಇದು? 22ನೇದು ಉತ್ತರ ನೋಡೋಣ. ಸೊ 22. ಸೊ ಮೊದಲು ಆಯ್ಕೆ ಬರಬೇಕು, ಸಂದರ್ಭದ ಸ್ವಾರಸ್ಯ ಬರೀಬೇಕು. ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ನಾರ್ಬರ್ಟ್ ಡಿಸೋಜ್ ರವರು ಬರೆದಿರುವ ಪುಟ್ಟಜ್ಜಿ ಕತೆ ಹೇಳು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಹುಡುಗನು ಪುಟ್ಟಜ್ಜಿಯನ್ನು ಕತೆ ಹೇಳು ಎಂದು ಕೇಳಿದಾಗ ಅಜ್ಜಿ ಯಾವ ಕತೆ ಹೇಳಲಿ ಎಂದು ಕೇಳಿದ ಸಂದರ್ಭ ಹೇಳಿದ ಮಾತಾಗಿದೆ. ಈ ರೀತಿ ವಾಕ್ಯ ಬರಬೇಕು. ಯಾವ ಪಾಠದ ಪದ್ಯ ಬರಬೇಕು, ಕವಿ ಹೆಸರನ್ನು ಬರೀಬೇಕು. ಅರ್ಥ ಆಯ್ತಾ? ಕವಿ ಹೆಸರು ಮತ್ತು ಪಾಠದ ಪದ್ಯ ಹೆಸರನ್ನು ಬರೀಬೇಕು. ಲೇಖಕರ ಹೆಸರು. ಅರ್ಥ ಆಯ್ತಾ? ಸಂದರ್ಭ ಬರೀಬೇಕು. 1-2 ಲೈನ್ ಸಂದರ್ಭ ಬರೀರಿ, ಸಾಕು ಇಷ್ಟೇ. ಇನ್ನು ಪ್ರಶ್ನೆ 23 ಇಲ್ಲೊಂದು ಸಂದರ್ಭ ಇದೆ. 23ಕ್ಕೆ ಸಂದರ್ಭ ಇವತ್ತು ಪೂರಾ ಕಿತ್ತೇ ಹೋಗೋಣ. 23ನೇದು ಉತ್ತರ ನೋಡೋಣ. ಸೊ 23ನೇದು ಈ ವಾಕ್ಯವನ್ನು ಶ್ರೀಮತಿ ವಿ ಗಾಯತ್ರಿಯವರು ಬರೆದಿರುವ ಸೀನ ಸೆಟ್ಟೂರು ನಮ್ಮ ಟೀಚರು ಎಂಬ ಗದ್ಯದಿಂದ ಆರಿಸಲಾಗಿದೆ. ನೋಡಿ ಆನ್ಸರ್ ಕೊಟ್ಟಿದ್ದೀನಿ. ಪಾಸ್ ಮಾಡಿಟ್ಟು ಓದ್ಕೊಳ್ಳಿ. ಇನ್ನು ಪ್ರಶ್ನೆ 24 ನಿಮಗೆ 24-25 ಯಾವ ರೀತಿ ಇರುತ್ತೆ ಕ್ವಶನ್ ಅಂದರೆ ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ 4 ಅಂಕ ಪ್ರಶ್ನೆಗಳು. 4 ಮಾರ್ಕ್ಸಿನ ಕ್ವಶನ್ಸು 2 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು. ಅರ್ಥ ಆಯ್ತಾ? 2 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು. ಪ್ರತಿಯೊಂದಕ್ಕೂ 4 ಅಂಕ. 24ನೇ ಪ್ರಶ್ನೆ ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆಯ ಮಾತನ್ನು ವಿಸ್ತರಿಸಿ. ಪಿಕ್ಸ್ ಕೇಳ್ತಾರೆ. ಒಂದು ಗಾದಿನ ಪಿಕ್ಸ್ ಕೇಳ್ತಾರೆ. ಇಲ್ಲಿ ಯಾವ್ದು ಕೇಳಿದರೆ ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆಯನ್ನು ಮಾತನ್ನು ವಿಸ್ತರಿಸಿ. ಈ ಗಾದೆಯನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಇನ್ನು ಪ್ರಶ್ನೆ 25 ಸೀನ ಸೆಟ್ಟೂರು ನಮ್ಮ ಟೀಚರು ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು, ಏಕೆ? ನಿಮಗೆ ಯಾವ್ದು ಮೆಚ್ಚುವ ಪಾತ್ರ ಇರ್ತದೆ ಅದನ್ನು ಬರೆದ್ಬಿಟ್ಟು ವಿವರಣೆ ಮಾಡಬೇಕು. ಯಾಕೆ ಅಂತ ಬರಬೇಕು. ಇನ್ನು 24-25 ಆನ್ಸರ್ ನೋಡೋಣ.
ಸೊ 24 ಆನ್ಸರ್ ಕೊಟ್ಟಿದ್ದೀನಿ. ಅದೇ ರೀತಿ 25ನೇದು 24ನೇದು ಗಾದೆ ಇದೆ. 25ನೇದು ಈ ಪಾಠದ ನನಗೆ ಹೆಚ್ಚು ಮೆಚ್ಚುಗೆ ಪಡೆದ ಮಾತ್ರ ಸೀನ ಸೆಟ್ರು ಯಾಕೆ ಅಂತ ಬರೀಬೇಕು, ಕಾರಣ ಬರೀಬೇಕು. ಅದೇ ರೀತಿ ಯಾಕೆ ಕಾರಣ ಹೇಳ್ಕೊಂಡು ಏಕೆ ಅಂತ ಬರೀಬೇಕು. ಅರ್ಥ ಆಯ್ತಾ? ಸೊ ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆ. ಸೇಮ್ ಟು ಸೇಮ್ ಪ್ಯಾಟರ್ನ್ ಸೇಮ್ ಇರ್ತದೆ. ಕ್ವಶನ್ ಚೇಂಜ್ ಆಗ್ಬೋದು ಅಥವಾ ಕೆಲವೊಂದು ಕ್ವಶನ್ ಸೇಮ್ ಕೂಡ ಇರ್ಬೋದು. ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ, ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ ಪ್ರತಿಯೊಂದು ಇರ್ತವೆ. ಅವನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್.